ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬಿಗ್ ಜೆ ಟಿವಿಯ ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಮತ್ತೊಂದಾವರ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ತಂದೆ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಹಾಗೂ ಬಿಗ್ ಜೆ ಟಿವಿಯ ಸಂಸ್ಥಾಪಕರು, ನಿರ್ದೇಶಕರು ಹಾಗೂ ಬಿಗ್ ಜೆ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹೊಸ ವರ್ಷದ ಹೊಸ ದಿನ. ಕಳೆದ ವರ್ಷ ಎಲ್ಲ ದೇವರು ನಮ್ಮನ್ನು ಪ್ರತಿದಿನ ತನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡಿ ನಮ್ಮನ್ನು ಆಶೀರ್ವದಿಸಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹೊಸ ವರ್ಷದ ಆರಂಭವನ್ನು ಹೊಸದಾಗಿ ಪ್ರಾರಂಭಿಸೋಣ. ಹೊಸ ಹೃದಯದೊಟ್ಟಿಗೆ ಕರ್ತನನ್ನು ಅಂಗೀಕರಿಸಿಕೊಳ್ಳುತ್ತಾ ಯಾವಾಗಲೂ ಕರ್ತನೊಟ್ಟಿಗೆ ನಡೆಯುತ್ತಾ, ಮೋಶೆಯು ಹೇಳುವ ಹಾಗೆ ನೀನು ಬರದಿದ್ದರೆ ನಾನು ಯುದ್ಧಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಮೋಶೆ ಅಂದು ತಂದೆಯೊಟ್ಟಿಗೆ ಮಾತನಾಡಿದ ಹಾಗೆ ನೀವು ಸಹ ನೀನು ಬರದಿದ್ದರೆ ನಾನು ಈ ವರ್ಷದಲ್ಲಿ ಅಪ್ಪ ಸ್ವಾಮಿ ನಾನು ಜಯವನ್ನು ಹೊಂದಲು ಸಾಧ್ಯವಿಲ್ಲ, ನನ್ನ ಈ ಜೀವಿತದ ಎಲ್ಲ ಅಧ್ಯಾಯಗಳಲ್ಲಿ ನಿನ್ನ ಪರಿಶುದ್ಧ ಪ್ರಸನ್ನತೆ ಇರಲಿ, ನೀನು ನನ್ನೊಟ್ಟಿಗೆ ಬಾ, ನನ್ನೊಟ್ಟಿಗೆ ಪ್ರತಿದಿನ ವರ್ಷದುದ್ದಕ್ಕೂ ನಿನ್ನ ಮೊಟ್ಟಿಗೆ ಇದ್ದುಕೊಂಡು ನಮಗೆ ಬೇಕಾದಂಥ ಆದರಣೆ ಬಲ ಸಹಾಯ ನೀನಾಗಿರು ಅಂತ ಹೇಳಿ ದೇವರನ್ನು ಹಿಡಿಯೋಣ. ಆತನನ್ನು ಆತುಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕಳೆದ ವರ್ಷ ಪೂರ್ತಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನು ನಡೆಸಿದ ತಂದೆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕೆಂದರೆ ದೇವರು ಮಾಡಿದಂಥ ಎಲ್ಲ ಮಹೋಪಕಾರಗಳು ಅದು ಅಗಮ್ಯವಾದದ್ದು. ಹೊಸ ಆಶೀರ್ವಾದಗಳನ್ನು ಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸಿ ತನ್ನ ರೆಕ್ಕೆ ಅಡಿದಾವರದಲ್ಲಿ ಬಚ್ಚಿಟ್ಟುಕೊಂಡು ಸಾಕಿ ಸಲಹಿದಂಥ ತಂದೆ ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳೋಣ. ಮತ್ತು ಹೊಸ ವರ್ಷವನ್ನು ಹೊಸ ರೀತಿಯಲ್ಲಿ ಹೊಸ ಆಶೀರ್ವಾದದೊಟ್ಟಿಗೆ ಹೊಸ ಯೋಚನೆಗಳೊಟ್ಟಿಗೆ ಪ್ರಾರಂಭಿಸೋಣ. ಹೇಗೂ ನಾವಿಂದು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಸ್ಥೈರ್ಯದಿಂದ ಓಟವನ್ನು ಓಡುವುದು. ಹೊಸ ವರ್ಷ ಹಳೆಯ ಓಟ. ಪ್ರಿಯ ಸಹೋದರ ಸಹೋದರಿಯರೇ, ಹೊಸ ವರ್ಷ ಆರಂಭವಾಗಿದೆ. ಅದಕ್ಕೆ ದೇವರು ನಮಗೆ ಕೊಡುವಂತಹ ಪ್ರಶ್ನೆ, ಹೊಸ ವರ್ಷದಲ್ಲಿ ನೀನು ಯಾವ ರೀತಿ ಸ್ಥೈರ್ಯದಿಂದ ಓಟವನ್ನು ಓಡುತ್ತೀಯಾ? ನೀವು ಈ ಭೂಮಿಯ ಮೇಲೆ ಓಟವನ್ನು ಓಡಲು ಕರ್ತನು ನಮ್ಮನ್ನು ಈ ಭೂಮಿಯ ಮೇಲೆ ಇರಿಸಿರುವಾಗ ಆ ಓಟವನ್ನು ನಾವು ನಂಬಿಗಸ್ತಿಕೆಯಿಂದ ಕರ್ತನನ್ನು ಆತುಕೊಂಡು ಕರ್ತನ ಪರಿಶುದ್ಧ ಮಕ್ಕಳಾಗಿ ಬಾಳಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಆತನನ್ನು ಹಿಡಿದು ಆತನು ನೇಮಿಸಿದಂಥ ಓಟವನ್ನು ಓಡೋಣ. ಜಯದ ಮಾಲೆಯನ್ನು ಧರಿಸಿಕೊಳ್ಳೋಣ. ಜಯದ ಮಾಲೆಯನ್ನು ಹೊತ್ತು ಕರ್ತನನ್ನು ಪ್ರಚುರಪಡಿಸಿ ಕರ್ತನಿಗಾಗಿ ಬಾಳೋಣ. ಕರ್ತನಿಗೆ ಮಹಿಮೆಯನ್ನು ತರೋಣ. ಅಂದು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಓಡಿದಂಥ ಓಟ ನಿಮಗೆ ಚೆನ್ನಾಗಿ ಗೊತ್ತು. ಆತನು ಶಿಲುಬೆಯಲ್ಲಿ ನಿಮಗೋಸ್ಕರ ತನ್ನ ಜೀವವನ್ನೇ ಬಲಿದಾನ ಮಾಡಿ ಆ ಓಟವನ್ನು ಓಡಿ ಮುಗಿಸಿ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಆ ರಕ್ಷಣೆಯ ಅನುಭವವನ್ನು ನಾವು ಹೊಂದಿಕೊಂಡು ಹೊಸ ವರ್ಷದಲ್ಲಿ ಹೊಸ ಆಶೀರ್ವಾದದೊಟ್ಟಿಗೆ ಕರ್ತನೊಟ್ಟಿಗೆ ಓಟವನ್ನು ಓಡೋಣ. ಈ ಜೀವನದ ಯಾವುದೇ ರೀತಿಯಾದಂಥ ಜಂಜಾಟವಿರಲಿ, ಕಷ್ಟ ಇರಲಿ, ಚಿಂತೆ ಇರಲಿ, ದುಃಖ ಇರಲಿ, ನೋವಿರಲಿ, ಆ ಎಲ್ಲ ರೀತಿಯಾದಂಥ ಸಮಸ್ಯೆಯಲ್ಲಿ ಕರ್ತನೊಟ್ಟಿಗೆ ನಾವು ಓಡುವಾಗ ಜಯಮಾಲೆ ಯಾವಾಗಲೂ ನಮಗೆ ಸಿದ್ಧವಾಗಿರ್ತದೆ. ಆ ಜಯದ ಮಾಲೆಯನ್ನು ಧರಿಸುವಾಗ ನಾವು ಕರ್ತನ ಮಹಿಮೆಗೋಸ್ಕರ ಜಯಮಾಲೆಯನ್ನು ಹೊಂದಿಕೊಂಡು ಆತನೊಟ್ಟಿಗೆ ಆತನ ಮಕ್ಕಳಾಗಿ ನಾವು ಬಾಳೋಣ. ಯಾಕೆಂದರೆ ಯೇಸು ಕ್ರಿಸ್ತನು ನಿಮ್ಮನ್ನು ತನ್ನ ಸ್ನೇಹಿತನಾಗಿ ಆರಿಸಿಕೊಂಡಿದ್ದಾನೆ. ಯು ಆರ್ ಮೈ ಫ್ರೆಂಡ್ ಅಂತ ಹೇಳಿ ನಮ್ಮನ್ನು ಆರಿಸಿಕೊಂಡಿರುವಂತಹ ದೇವರನ್ನು ನಾವು ಇನ್ನೂ ಹೆಚ್ಚಾಗಿ ಬಲವಾಗಿ ಹಿಡಿದುಕೊಳ್ಳೋಣ. ಹೊಸ ವರ್ಷದೊಟ್ಟಿಗೆ ಹೊಸ ಆಶೀರ್ವಾದದೊಟ್ಟಿಗೆ ಕರ್ತನೊಟ್ಟಿಗೆ ಹೆಚ್ಚಾಗಿ ನಾವು ಬಾಳೋಣ. ಈ ಹೊಸ ವರ್ಷ ಪ್ರಾರಂಭದಿಂದಲೇ ನಾವು ಆಶೀರ್ವಾದಕ್ಕೆ ನಡೆಯಬೇಕು ಅಂತ ಹೇಳಿ ದೇವರ ಮುಖ್ಯ ಉದ್ದೇಶ. ನಿಮಗೋಸ್ಕರ ದೇವರು ಕೊಡಲು ಪರಲೋಕದಲ್ಲಿ ಹೆಚ್ಚೆಚ್ಚಾದ ಗಿಫ್ಟ್ಸ್ನ ಇಟ್ಟಿದ್ದಾನೆ. ಆ ಗಿಫ್ಟ್ನ ಹೊಂದ್ಕೊಳ್ಬೇಕು ಅಂದರೆ ನೀವು ನೀತಿವಂತರಾಗಿ ಆತನ ಮಕ್ಕಳಾಗಿ ಬಾಳಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ನೀವು ನೀತಿವಂತರಾಗಿ ಬಾಳಲು ಈ ಲೋಕದಲ್ಲಿ ಆತನ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಹಿಡಿದು ಆತನನ್ನೇ ಅನುಸರಿಸುತ್ತಾ ಆತನ ಮಾರ್ಗದಲ್ಲಿ ನಡೆಯೋಣ. ಆತನನ್ನು ಹೆಚ್ಚಾಗಿ ಆತುಕೊಂಡು ಬಾಳೋಣ. ಯಾಕೆಂದರೆ
ಪರಲೋಕದ ಮಕ್ಕಳು ನಾವಾಗಿರುವಾಗ, ಪರಲೋಕದ ಮಕ್ಕಳಾಗಿರುವಾಗ, ಪರಲೋಕದ ಮಕ್ಕಳೊಟ್ಟಿಗೇನೆ ಸೈತಾನನು ಹೆಚ್ಚಾಗಿ ಬಂದು ಶೋಧನೆಯನ್ನು ಕೊಡೋದು. ಯಾಕೆಂದರೆ ತನ್ನ ಸೈನ್ಯದಲ್ಲಿರುವಂಥ ಸೈತಾನನ ಕಡೆಗೆ ಅವನು ಶೋಧನೆಯನ್ನು ಕೊಡಲ್ಲ, ಪರಲೋಕದ ಮಕ್ಕಳೊಟ್ಟಿಗೆ ಆತನು ಶೋಧನೆ ಕೊಡ್ತಾನೆ. ಯಾಕೆಂದರೆ ನಾವು ತಂದೆ ದೇವರನ್ನು ಆತುಕೊಂಡು ಆತನಲ್ಲಿ ನಾವು ಜೀವಿಸುವಾಗ ಸೈತಾನನಿಗೆ ನಮಗಿಂತ ಮುಂಚಿತವಾಗಿ ನಮಗೆ ಬರುವಂಥ ಆಶೀರ್ವಾದಗಳ ಬಗ್ಗೆ, ನಮಗೆ ಬರುವಂತಹ ಎಲ್ಲ ರೀತಿಯಾದಂಥ ಅಭಿಮಾನಗಳ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದನೇ ಸೈತಾನನು ಪರಿಶುದ್ಧ ಮಕ್ಕಳನ್ನು ಹೆಚ್ಚಾಗಿ ಹೊಂಚು ಹಾಕಿ ಬೀಳಿಸಲು ಆತನು ಹೊಂಚು ಹಾಕ್ತಾ ಇರ್ತಾನೆ. ಆದರೆ ನಾವು ಸೈತಾನನಿಗೆ ಅವಕಾಶ ಕೊಡದೆ ಪ್ರಾರ್ಥನೆ ಎಂಬ ಖಡ್ಗವನ್ನು, ವಾಕ್ಯವೆಂಬ ಖಡ್ಗವನ್ನು ಹಿಡಿದು ಯಾವಾಗಲೂ ಸೈತಾನೊಟ್ಟಿಗೆ ಹೋರಾಡಿ ಜಯದ ಮಾಲೆಯನ್ನು ಹೊಂದಿಕೊಳ್ಳಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಹೇಗೋ ನಾವಿಂದು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಸ್ಥೈರ್ಯದಿಂದ ಓಟವನ್ನು ಓಡುವುದು. ನಮಗೆ ಯಾವಾಗ ಆ ಸ್ಥೈರ್ಯ ಬರ್ತದೆ? ದೇವರು ನಮ್ಮೊಟ್ಟಿಗೆ ಇರುವಾಗ, ಕರ್ತನು ನಮ್ಮೊಟ್ಟಿಗಿರುವಾಗ ನಮಗೆ ಆ ಸ್ಥೈರ್ಯ ಬರ್ತದೆ. ಒಂದು ವೇಳೆ ದೊಡ್ಡ ಒಂದು ಮಳೆ ಬರ್ತಾ ಇದ್ರೆ ಅಥವಾ ದೊಡ್ಡ ಒಂದು ಡಿಸಾಸ್ಟರಲ್ಲಿ ನಾವು ಸಿಲುಕಿಕೊಂಡಿರುವಾಗ, ನಮಗೆ ಭಯದ ವಾತಾವರಣ ಇರುವಾಗ ಯಾರೋ ಒಬ್ಬರು ಸಹಾಯ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಅಂದರೆ ನಮಗೆ ಎಷ್ಟು ಧೈರ್ಯ ಬರ್ತದಲ್ವಾ? ಹಾಗೆ ಪರಲೋಕದ ತಂದೆ, ನಾನು ನಿಮ್ಮ ಜೊತೆಗಿದ್ದೀನಿ, ಭಯ ಪಡಬೇಡ್ರಿ, ಅಂಜಬೇಡ್ರಿ, ಅಳುಕಬೇಡ್ರಿ ಅಂತ ಹೇಳಿ ಯಾವಾಗಲೂ ನಮಗೆ ವಾಕ್ಯಗಳ ಮೂಲಕ, ವಾಗ್ದಾನಗಳ ಮೂಲಕ ಆಶೀರ್ವಾದ ಮಾಡಿ ನಡೆಸ್ತಾ ಇದ್ದಾರೆ. ಆತನನ್ನು ಇನ್ನೂ ಹೆಚ್ಚಾಗಿ ನಾವು ಆತ್ಕೊಂಡು ಆತನು ಕೊಟ್ಟಿರುವಂಥ ಪ್ರತಿಯೊಂದು ವಾಗ್ದಾನಗಳನ್ನು ಹಿಡಿದುಕೊಂಡು ಜಯದ ಮಾಲೆಯನ್ನು ಹೊಂದಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ನಾವು ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಕಾಲೇಬನು ಮತ್ತು ಗೂಢಾಚಾರಿಗಳು ಹೋಗಿ ಆ ಕಾನಾನ್ ದೇಶವನ್ನು ಅವರು ಸುತ್ತಿ ನೋಡಿ ಬರಬೇಕಾಗಿತ್ತು. ಆದರೆ ಅವರು ಅಲ್ಲಿ ಬಂದು ಮಾಡಿದ್ದೇನು? ಕೆಲವು 10 ಜನ ಏನು ಮಾಡಿದರು? ಅವರು ಆ ದೇಶದ ಜನರೆಲ್ಲ ದೊಡ್ಡ ದೊಡ್ಡ ಜೈಂಟ್ ಆಗಿದ್ದಾರೆ, ಅಲ್ಲೆಲ್ಲ ಸಮೃದ್ಧಿಯಾದಂಥ ಹಣ್ಣುಗಳಿದೆ, ಫಲವತ್ತಾದಂಥ ಭೂಮಿ ಇದೆ, ಎಲ್ಲ ಚೆನ್ನಾಗಿದೆ. ಆದರೆ ಆ ಜನರು ನಮಗಿಂತ ಬಲಶಾಲಿಗಳು ಅಂತ ಹೇಳಿ 10 ಜನ ಅಲ್ಲಿ ಬಂದು ಏನು ಮಾಡಿದರು? ಅವರ ಭಯವನ್ನು ಅಲ್ಲಿ ತೋರ್ಪಡಿಸಿದ್ರು. ಆದರೆ ಕಾಲೇಬನು ಮತ್ತು ಆತನ ಸಹಚಾರಿ ಏನು ಮಾಡಿದ? ಆ ಭಯದವನ್ನು ತೆಗೆದು ಹಾಕಲು ಆತನು ಹೇಳ್ದ, ಹೌದು ಅಲ್ಲಿ ದೇಶ ಚೆನ್ನಾಗಿದೆ, ನಾವು ಹೋದರೆ ನಮ್ಗಲ್ಲೇನಿರ್ತದೆ? ಜಯ ಖಂಡಿತ ಇರ್ತದೆ. ನಾವು ಹೋಗಿ ಅಲ್ಲಿ ಯುದ್ಧ ಮಾಡಿದರೆ ನಮಗೆ ಜಯ ಸಿಗ್ತದೆ, ನಾವು ಹೋಗೋಣ, ಅಲ್ಲಿ ಗೆಲ್ಲೋಣ ಅಂತ ಹೇಳಿ ಅವನನ್ನು ಅಲ್ಲಿ ಆ ಜನರನ್ನು ಪ್ರೇರೇಪಿಸಿದನು. 10 ಜನರಿಗೆ ಈಜಿಪ್ಟಿಂದ ಅವರು ಹೊರಗೆ ಬಂದರು. ಆ ಈಜಿಪ್ಟಿನ ಭಯದ ವಾತಾವರಣ ಅವರ ಹೃದಯದಲ್ಲೇ ಅಡಕವಾಗಿತ್ತು. ಆ ಈಜಿಪ್ಟಿಂದ ಹೊರಗೆ ಬಂದರು. ಆ ಈಜಿಪ್ಟ್ ಅವರ ಹೃದಯದಿಂದ ಹೊರಗೆ ಬಂದಿರಲಿಲ್ಲ. ಆದ ಕಾರಣದಿಂದನೇ ಅವರು ನಾವು ಮಿಡತೆಗಳಂತಿದ್ದೇವೆ, ಆ ಜನರು ಜೇಂಟ್ ಆಗಿದ್ದಾರೆ ಅಂತ ಹೇಳಿ ಆ ಜನರು ಅಲ್ಲಿ ಆ 10 ಜನ ಅವರಿಗೆ ಭಯವನ್ನು ತಂದಿಟ್ಟರು. ಆದರೆ ಕಾಲೇಬನು, ಯವನಸ್ಥನಾದ ಕಾಲೇಬನು ಯುದ್ಧ ಮಾಡಿ ಆತನು ಅಲ್ಲಿ ದೇವರನ್ನು ಮಹಿಮೆ ಪಡಿಸಿದನು. ನೀವು ಸಹ ಪರಿಸ್ಥಿತಿ ಎಂಥದ್ದೇ ಆಗಿರಲಿ, ಎಂಥ ಕಷ್ಟವಿದ್ರು, ಎಂಥ ಚಿಂತೆ ಇದ್ರು, ಎಂಥ ದುಃಖವಿದ್ರು, ಕರ್ತನನ್ನು ಹೊಂದಿಕೊಂಡು ಸ್ಥಿರವಾಗಿ ಓಡುವುದಾದರೆ ಮಾತ್ರ ದೇವರು ನಮ್ಮನ್ನು ನಡೆಸಲು ಸಾಧ್ಯ. ನಾವು ದೇವರೊಟ್ಟಿಗೆ ನಡೆಯುವಾಗ ಧೈರ್ಯದಿಂದ ಸ್ಥಿರವಾಗಿದ್ದರೆ ದೇವರು ಸಹ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ಮುನ್ನಡೆಸುತ್ತಾನೆ. ಆತನನ್ನು ಆತುಕೊಂಡು ಮುನ್ನಡೆಯಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಜನರು ಒಂದೇ ಭೂಮಿಯನ್ನು ನೋಡಿದ್ರು, ಅಲ್ಲಿರುವಂಥ ಜನರನ್ನು ನೋಡಿದ್ರು, ಭಯಪಟ್ಟರು. ಅವ್ರಿಗೆ ನಾವು ಮಿಡತೆಗಳಂತೆ ಅವರ ಕಣ್ಣಿಗೆ ನಾವು ಕಾಣಿಸ್ತೇವೆ, ನಾವು ಅಷ್ಟು ಚಿಕ್ಕದಾಗಿದ್ದೇವೆ ಅಂತ ಹೇಳಿ ತಮ್ಮನ್ನು ತಾವು ಏನು ಮಾಡಿಕೊಂಡ್ರಲ್ಲಿ ಫುಲ್ಲು ಲೋ ಆಗಿ ಅವರು ಅಲ್ಲಿ ಫೀಲ್ ಮಾಡಿದರು. ಆದರೆ ಕಾಲೇಬನು ಹೇಳಿದನು, ನಾವು ಹೋದರೆ ಅಲ್ಲಿ ನಮಗೆ ಜಯ ನಮ್ಮದಾಗುತ್ತದೆ. ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನದಲ್ಲಿ ಹೇಳುವ ಪ್ರಕಾರ ನಾವು ಆ ಒಂದು ರೇಸನ್ನು ಫೇಸ್ ಮಾಡಿದ್ರೆ, ಜೀವನವೆಂಬ ಒಂದು ರೇಸನ್ನು ನಾವು ಫೇಸ್ ಮಾಡಿದ್ರೆ, ದೇವರನ್ನು ಹೊಂದಿಕೊಂಡು ನಾವು ಜಯವನ್ನು ಹೊಂದಿಕೊಳ್ಳೋದಾದರೆ ಹೊಸ ವರ್ಷ ಹೊಸ ಆಶೀರ್ವಾದದಿಂದ, ಹೊಸ ಕೃಪೆಯಿಂದ, ಹೊಸ ಪ್ರೀತಿಯಿಂದ, ದೇವರ ಒಳ್ಳೆಯ ಗಿಫ್ಟ್ಗಳಿಂದ ತುಂಬಿರ್ತದೆ. ಯಾವಾಗ ನಾವು 10 ಜನರ ಹಾಗೆ ಭಯದಲ್ಲಿ ನಾವು ಇದ್ದರೆ ನಮಗೆ ಅಲ್ಲಿ ಜಯ ಅನ್ನೋದು ಇರೋದಿಲ್ಲ. ಜಯ ಬರಬೇಕು ಅಂದರೆ ಕಾಲೇಬನ ಹಾಗೆ ನಾವು ಅಲ್ಲಿ ಹೋದರೆ ಜಯ ಸಿಗುತ್ತದೆ ಅಂತ ಕಾಲೇಬನು ಹೇಳುವ ಹಾಗೆ ನಾವು ಅಲ್ಲಿ ಹೋಗಿ ಜಯವನ್ನು ಹೊಂದಿಕೊಳ್ಳೋಣ. ಯಾವುದೇ ಒಂದು ದೊಡ್ಡ ಕೆಲಸ ಆಗಲಿ, ಯಾವುದೇ ಒಂದು ಪ್ರಾಜೆಕ್ಟ್ ನಮಗೆ ಸಿಗಬೇಕಂದ್ರೂ ಅಥವಾ ಯಾವುದೇ ಒಂದು ಉದ್ಯೋಗ ನಮಗೆ ಸಿಗಬೇಕಂದ್ರೂ ಅಲ್ಲಿ ನಾವು ಹೋಗಿ ಅಲ್ಲಿರುವಂಥ ಎಲ್ಲ ಟರ್ಮ್ಸ್ ಮತ್ತು ಕಂಡೀಷನ್ಸ್ನ ನಾವು ಫಾಲೋ ಮಾಡಿದರೆ
ಇದ್ರೇ ನಮಗೆ ಅಲ್ಲಿ ಜಯ ಸಿಗ್ತದೆ. ಒಂದು ವೇಳೆ ಇಂಟರ್ವ್ಯೂ ಅಟೆಂಡ್ ಮಾಡೋದು, ಅಥವಾ ಒಂದು ವೇಳೆ ಟೆಂಡರ್ನ ಹಾಕೋದು, ಒಂದು ವೇಳೆ ಅಲ್ಲಿ ಹೋಗಿ ಆ ಅಧಿಕಾರಿಗಳೊಟ್ಟಿಗೆ ಮಾತನಾಡಿದ್ರೆ ಮಾತ್ರ ಅಲ್ಲಿ ನಮಗೆ ಜಯ ಸಿಗ್ತದೆ. ನಾನು ನೀವು ಕಾಲೇಬನ ಹಾಗೆ ಧೈರ್ಯವಾಗಿ ನಿಂತ್ಕೊಂಡು ಅಲ್ಲಿ ಹೋಗಿ ಯುದ್ಧವನ್ನು ಮಾಡೋದಾದರೆ ಮಾತ್ರ ಅಲ್ಲಿ ನಮಗೆ ಜಯ ಸಿಗ್ತದೆ. ನಾವು ಮಿಡತೆಗಳಂತೆ ನನಗೆ ಆ ಯೋಗ್ಯತೆ ಇಲ್ಲ, ನನಗೆ ಆ ಕೆಲಸ ಸಿಗಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನಗೆ ಈ ಟೆಂಡರ್ ಸಿಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಈ ಬಿಸ್ನೆಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮನ್ನು ನಾವು ಡಿಪ್ರೆಸ್ ಸ್ಟೇಟಿಗೆ ಹೋಗಿ ನಮ್ಮನ್ನು ನಾವು ಅಲ್ಲೇ ಕೀಳಾಗಿ ನಮ್ಮ ಬಗ್ಗೆ ನಾವೇ ಅನುಮಾನವನ್ನು ವ್ಯಕ್ತಪಡಿಸೋದಾದರೆ ಅಲ್ಲಿ ನಮಗೆ ಜಯ ಸಿಗೋದಿಲ್ಲ. ಆದ್ದರಿಂದನೇ ದೇವರ ವಾಕ್ಯ ಎಚ್ಚರಿಸೋದು, ಕಾಲೇಬನ ಹಾಗೆ ನಾವು ಹೋರಾಡಬೇಕು. ಎಂಥ ಸಮಸ್ಯೆ ಇದ್ದರೂ ದೇವರ ವಾಗ್ದಾನವನ್ನು ನಾವು ಹಿಡಿದುಕೊಳ್ಳಬೇಕು. ಕಾಲೇಬನು ಅಲ್ಲಿ ಭಯದ ವಾತಾವರಣವಿದ್ದರೂ ಆ ಭಯವನ್ನು ಹಿಡಿಯಲಿಲ್ಲ, ಆತನು ದೇವರ ವಾಗ್ದಾನವನ್ನು ಹಿಡಿದನು. ದೇವರ ವಾಗ್ದಾನವನ್ನು ಹಿಡಿದು ಆತನು ಪರಿಸ್ಥಿತಿಯಲ್ಲಿ ವಾಗ್ದಾನವನ್ನು ಹೊಂದಿಕೊಂಡು, ಎಂಥ ಕಷ್ಟ ಪರಿಸ್ಥಿತಿಯಲ್ಲಿಯೂ ಸಹ ದೇವರ ನಡೆಸುವಿಕೆಯನ್ನು ಹೊಂದಿಕೊಂಡು ಬಾಳೋದಾದರೆ ದೇವರ ಆಶೀರ್ವಾದ ನಮ್ಮೊಟ್ಟಿಗೆ ಇರ್ತದೆ. ಇಲ್ಲಿ ನಾವು ನೋಡುವ ಭಯ, ಇಸ್ರಾಯೇಲಿಯರಲ್ಲಿ ಈಜಿಪ್ಟಿನಿಂದ ಅವರು ಹೊರಬಂದರು, ಆ ಈಜಿಪ್ಟಲ್ಲಿರುವಂತಹ ಭಯ ಅವರ ಹೃದಯದಿಂದ ಹೊರಬರಲಿಲ್ಲ. ನಮ್ಮ ಹೃದಯದಲ್ಲಿ ಸಹ ಯಾವ ರೀತಿಯಾದಂಥ ಭಯ ಇದೆ, ನಮ್ಮ ಹೃದಯದಲ್ಲಿ ಯಾವ ರೀತಿಯಾದಂಥ ಕಣ್ಣೀರಿದೆ, ಗೋಳಾಟ ಇದೆ, ಚಿಂತೆ ಇದೆ. ಆ ಎಲ್ಲ ಕಣ್ಣೀರು, ಗೋಳಾಟ, ಚಿಂತೆಗೆ ನಾವು ಹೇಳೋಣ, ನಾವು ಅಲ್ಲಿಗೆ ಹೋದರೆ ನಮಗೇನು ಸಿಗ್ತದೆ? ಜಯ ಸಿಗ್ತದೆ. ದೇವರೊಟ್ಟಿಗೆ ನಾವಿದ್ದರೆ, ಪ್ರಾರ್ಥನೆ ಮಾಡುತ್ತಿದ್ದರೆ, ದೇವರೊಟ್ಟಿಗೆ ನಾವು ವಾಕ್ಯವನ್ನು ಓದುತ್ತಾ ನಡೆಯೋದಾದರೆ ನಮಗೆ ಜಯ ಸಿಗ್ತದೆ. ಕಾಲೇಬನ ಹಾಗೆ ಜಯವನ್ನು ಹೊಂದಿಕೊಳ್ಳೋಣ. ಹೊಸ ವರ್ಷ ಹೊಸ ಆಶೀರ್ವಾದದೊಂದಿಗೆ ನಾವು ನಡೆಯೋಣ. ಯಾಕೆಂದರೆ ನಿಮ್ಮನ್ನು ಉಂಟು ಮಾಡಿದ ದೇವರು ಮಹಾದೇವರು, ಆತನು ಸ್ವರ್ಗದ ಅಧಿಪತಿ, ಆತನಿಗೆ ಆಕಾಶವು ಸಿಂಹಾಸನ, ಭೂಮಿಯು ಪಾದಪೀಠ ಆಗಿದೆ. ಅಂತಹ ದೊಡ್ಡ ದೇವರನ್ನು ನಾನು ನೀವು ಆರಾಧನೆ ಮಾಡುವಾಗ ನಾನು ನೀವು ಯಾವಾಗಲೂ ರಾಜನ ಮಕ್ಕಳ ಹಾಗೆ, ಪರಿಶುದ್ಧ ಮಕ್ಕಳ ಹಾಗೆ ನಾವು ಬಾಳೋಣ. ಆತನನ್ನು ಧರಿಸಿಕೊಳ್ಳೋಣ. ಆತನು ತೋರಿಸಿದಂಥ ಮಾರ್ಗದಲ್ಲಿ ನಾವು ನಡೆಯೋಣ. ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ಕೇಡಿಗೆ ಹೆದರೇನು ಅಂತ ಹೇಳಿ ದಾವೀದನು ಹೇಳುವ ಹಾಗೆ ನಾನು ನೀವು ಸಹ ಆತನ ವಾಕ್ಯದೊಟ್ಟಿಗೆ ನಡೆಯೋಣ. ಯಾಕೆಂದರೆ ದೇವರು ಜಯದ ಆತ್ಮವನ್ನು ಕೊಟ್ಟಿದ್ದಾನೆ, ಜಯದ ಕಿರೀಟವನ್ನು ಕೊಟ್ಟಿದ್ದಾನೆ, ಜಯದ ಮಾಲೆಯನ್ನು ಕೊಟ್ಟಿದ್ದಾನೆ. ಅದೆಲ್ಲವನ್ನು ನಿಮಗೋಸ್ಕರ ಆತನು ಇಟ್ಟಿರುವಾಗ ಆ ಜಯದ ಮಾಲೆಯನ್ನು, ಜಯದ ಕಿರೀಟವನ್ನು, ಜಯದ ಆತ್ಮವನ್ನು ನಾವು ಹೊಂದಿಕೊಂಡು, ಜಯವನ್ನು ಹೊಂದಿಕೊಂಡು ಬಾಳಬೇಕನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಕೀರ್ತನೆ 113:7 ಹೇಳುವ ಹಾಗೆ, ಧೂಳಿನಿಂದ ದೀನನನ್ನು ಎತ್ತುವೆನು. ಯೆಹೋವನು ತಾನೇ ಹೇಳಿದ್ದಾನೆ, ನಿಮ್ಮನ್ನು ಧೂಳಿನಿಂದ ಮೇಲಕ್ಕೆ ಎತ್ತುವೆನು. ನಮ್ಮ ಪರಿಸ್ಥಿತಿ ಏನೇ ಇದ್ದರೂ, ನಮ್ಮ ಕಷ್ಟ ಏನೇ ಇದ್ದರೂ, ನಮ್ಮ ಚಿಂತೆ ಏನೇ ಇದ್ದರೂ, ನಾವು ಧೂಳಿನಲ್ಲಿ ಬಿದ್ದಿರುವಂತಹ ಮಕ್ಕಳಾಗಿದ್ದರು ಯೋಸೇಫನ ಹಾಗೆ ಪಿಟ್ಸ್ ಟು ಪ್ಯಾಲೇಸ್ ಅನ್ನೋ ಹಾಗೆ ಆತನು ಅಂದು ಆ ಗುಂಡಿಯೊಳಗೆ ಬಿದ್ದಂಥ ಯೋಸೇಫನನ್ನು ಅರಮನೆಯಲ್ಲಿ ರಾಜನಿಗಿಂತ ಒಂದೇ ಒಂದು ಸ್ಟೇಜ್ನಲ್ಲಿ ಕಡಿಮೆ ಇರುವಂತಹ ಆಶೀರ್ವಾದವನ್ನು ಕೊಟ್ಟಂಥ ದೇವರು, ಯೋಸೇಫನು ಅಂದು ಅವನು ಅಲೆಮಾರಿಯಾಗಿ ಈಜಿಪ್ಟಿನಲ್ಲಿ ಅಂತಹ ಒಂದು ವ್ಯಕ್ತಿಗೆ ಅಷ್ಟು ಆಶೀರ್ವಾದ ಮಾಡಿದ ದೇವರು ನಿಮ್ಮನ್ನು ಸಹ ಆತನೇನಂತ ಹೇಳ್ತಾ ಇದ್ದಾನೆ? ಧೂಳಿನಿಂದ ಮೇಲೆತ್ತುತ್ತೇನೆ ಅಂತ ಹೇಳಿ. ನಿಮ್ಮನ್ನು ಮೇಲೆತ್ತುವಂತಹ ದೇವರನ್ನು ನಾವು ಆತುಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಎರಡನೇದಾಗಿ, ಸ್ಥೈರ್ಯವು ಶಿಸ್ತಿನಿಂದ ಮತ್ತು ದೃಷ್ಟಿಯಿಂದ ಬೆಳೆದು ಬರ್ತದೆ. ನಾವು ಯಾವ ರೀತಿ ಆ ಪ್ರಾಬ್ಲಮ್ಸ್ನ, ಯಾವ ರೀತಿ ನಾವು ಆ ಕಷ್ಟವನ್ನು ನೋಡ್ತೇವೆ, ನಾವು ಯಾವ ರೀತಿ ಧೈರ್ಯವಾಗಿರ್ತೇವೆ, ಎಂಥ ಸಿಚುಯೇಷನ್ ಬಂದರೂ ನಾವು ಧೈರ್ಯದಿಂದ ಇದ್ದರೆ ಆ ಕಷ್ಟ ಅನ್ನೋದೆಲ್ಲವನ್ನು ತೆಗೆದಾಕ್ಲಿಕ್ಕೆ ಸಾಧ್ಯ. ಯೋಸೇಫನಂದು, ಅಯ್ಯೋ ನನ್ನ ಅಣ್ಣಂದಿರು ನನ್ನನ್ನು ಮಾರಿಬಿಟ್ರು ಅಂತ ಹೇಳಿ ಚಿಂತೆಗೊಳಗಾಗಿ ಆತನು ಏನು ಮಾಡಲಿಲ್ಲ? ಒಂದು ಮೂಲೆಯಲ್ಲಿ ಕೂರಲಿಲ್ಲ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಆತನು ನೀತಿವಂತನಾಗಿ ದೇವರ ಮಗನಾಗಿ ಆತನು ನಡೆದು ಬಂದನು. ಆ ರೀತಿ ಯೋಸೇಫನ ಹಾಗೆ ನಾನು ನೀವು ಸಹ ಕಷ್ಟ ಬಂದರೆ, ಕಷ್ಟ ಅನ್ನುವಂತಹ ಗೋಡೆ ಇದ್ದರು, ಯೋರ್ದೇನ್ ದಾಟಿ ಅವರು ಎರಿಕೋ ಪಟ್ಟಣವನ್ನು ನೋಡಿದಾಗ, ಎರಿಕೋ ಪಟ್ಟಣವನ್ನು ಸುತ್ತಿದ ಮೇಲೇ ಅವರಿಗೆ ಜಯ ಸಿಕ್ಕಿತು ಇಸ್ರಾಯೇಲಿಯರಿಗೆ. ಹಾಗೆ ನಾವು ಕಷ್ಟವನ್ನು ದಾಟಲೇಬೇಕಾಗ್ತದೆ. ದೇವರು ಕೊಟ್ಟಂತಹ ಓಟವನ್ನು ನಾವು ಓಡಲೇಬೇಕಾಗ್ತದೆ. ಆ ಓಟವನ್ನು ನಾವು ಓಡುವಾಗ ದೇವರು ನಮ್ಮೊಟ್ಟಿಗೆ, ನಾವು ಇರುವಂತಹ ಧೈರ್ಯದ ಪರಿಸ್ಥಿತಿಯನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾವು ಆದ್ದರಿಂದ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕಾಗ್ತದೆ. ಕಾಲೇಬನ ಹಾಗೆ ಜಯದ ಆತ್ಮವನ್ನು ನಾವು ಹೊಂದಿಕೊಂಡು ನಾವು ಅಲ್ಲಿ ಹೋದರೆ ಜಯ ಸಿಗುತ್ತದೆ ಅಂತ ಹೇಳಿ ಕಾಲೇಬನು ಹೇಳುವ ಹಾಗೆ ನಮ್ಮ ದೃಷ್ಟಿಕೋನ, ಈ ಪ್ರಾಬ್ಲಮ್ ಎಲ್ಲ
ವೆರಿ ಸಿಂಪಲ್. ಗಾಡ್ ಕ್ಯಾನ್ ಲೀಡ್ ಅಸ್, ಗಾಡ್ ಕ್ಯಾನ್ ಗಿವ್ ಅಸ್ ವಿಕ್ಟ್ರಿ ಅಂತ ಹೇಳಿ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ಹೋಗೋದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹೊಸ ವರ್ಷದಲ್ಲಿ ನಮ್ಮ ಕಷ್ಟ, ನಮ್ಮ ಚಿಂತೆ, ನಮ್ಮ ಯೋಚನೆಗಳು ಏನೇ ಇದ್ದರೂ ಕಳೆದ ವರ್ಷ ದೇವರು ಮಾಡಿದಂಥ ಎಲ್ಲ ಆಶೀರ್ವಾದವನ್ನು ನೆನೆಸ್ಕೊಳ್ಳೋಣ. ಆ ಆಶೀರ್ವಾದದೊಟ್ಟಿಗೆ ಕಳೆದ ವರ್ಷ ಅಷ್ಟು ಆಶೀರ್ವಾದ ಮಾಡಿದ ದೇವರು ಈ ವರ್ಷ ಸಹ ಇನ್ನು ಮುಂದೆ ಆಶೀರ್ವಾದ ಮಾಡ್ತಾರಂತ ಹೇಳಿ ಹೊಸ ಬಲದಿಂದ ಹೊಸ ಆಶೀರ್ವಾದವನ್ನು ಹೊಂದಿಕೊಂಡು ಬಾಳೋಣ. ಯಾಕೆಂದರೆ ದೇವರ ಮಕ್ಕಳಿಗೆ ದೇವರು ಯಾವತ್ತೂ ಆತನೇನು ಮಾಡೋದಿಲ್ಲ, ಕೆಳಗೆ ಹಾಕೋಲ್ಲ. ಕೀರ್ತನೆಗಾರನು ಹೇಳುವ ಹಾಗೆ ಅವರನ್ನು ಧೂಳಿನಿಂದ ನಾನು ಎಬ್ಬಿಸುತ್ತೇನೆ. ದೀನರಾಗಿ ನಾವು ಬಾಳುವಾಗ ನಮ್ಮನ್ನು ಧೂಳಿನಿಂದ ಎಬ್ಬಿಸುವ ದೇವರು ಆತನಾಗಿದ್ದಾನೆ. ನಮ್ಮನ್ನು ನಡೆಸುವ ದೇವರು ಆತನಾಗಿದ್ದಾನೆ. ಜನರು ದೂರುತ್ತಿದ್ದರು, ಸ್ಥೈರ್ಯ ಕಳೆದುಕೊಂಡಿದ್ರು. ಆ ಜನರಿಗೆ ಭಯ ಅನ್ನುವಂತಹ ಭಯದ ವಾತಾವರಣ ಇತ್ತು. ಆದಾಗ್ಯೂ ಅವರು ಅಲ್ಲಿ ಆ ಭಯದ ವಾತಾವರಣದಲ್ಲಿ ಗುಣ್ಣುಗುಟ್ಟಿಕೊಂಡು ಅವರು ನಡೆಯುವಾಗ ಅಲ್ಲೇನಿತ್ತು, ಅವರಿಗೆ ಸರ್ಪಗಳಿಂದ ಬಾಧೆ ಇತ್ತು. ಸರ್ಪಗಳು ಬಂದು ಅವರನ್ನು ಕಚ್ಚುವಂತಹ ಪರಿಸ್ಥಿತಿ ಇತ್ತು. ಹಾಗೆ ಸರ್ಪಗಳು ಅವರನ್ನು ಬಂದು ಕಚ್ಚುವಂತಹ ಪರಿಸ್ಥಿತಿಯಲ್ಲೂ ಸಹ ತಂದೆ ದೇವರು ಮೇಲೆ ನೋಡಿರಿ, ನಿಮಗೆ ಏನಾಗ್ತದೆ, ಆ ಸರ್ಪಗಳಿಂದ ಬಿಡುಗಡೆ ಸಿಗ್ತದೆ. ಮೇಲೆ ನೋಡೋಣ, ಪರಲೋಕದ ಮಕ್ಕಳಾಗಿ ನಾವು ಪರಲೋಕದ ಕಡೆಗೆ ನಮ್ಮ ದೃಷ್ಟಿಗಳನ್ನು ಹರಿಸೋಣ. ಪರಲೋಕದ ತಂದೆಯ ಕಡೆಗೆ ನಮ್ಮ ಕಷ್ಟಗಳನ್ನು ಎತ್ತಿಕೊಂಡು ಹೋದರೆ ದೇವರಲ್ಲಿ ನಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸ್ತಾರೆ. ಹೊಸ ವರ್ಷ ಹೊಸ ಆಶೀರ್ವಾದದೊಟ್ಟಿಗೆ ಕರ್ತನನ್ನು ನೋಡುತ್ತಾ, ಕರ್ತನನ್ನು ಆತುಕೊಂಡು ಕರ್ತನ ಮಕ್ಕಳಾಗಿ ನಾವು ಬಾಳೋಣ. ಹಾಗೆ ಬಾಳೋದಾದರೆ ಮಾತ್ರ ತಾಮ್ರದ ಸರ್ಪವನ್ನು ಅಂದು ನೋಡಿ ಅವರು ಮೇಲೆ ಎತ್ತಿ ಹಿಡಿದಾಗ ಆ ಸರ್ಪಗಳನ್ನು ನೋಡಿ ಅವರು ಹೇಗೆ ಜೀವವನ್ನು ಉಳಿಸಿಕೊಂಡರೋ, ನಾವು ಪರಲೋಕದ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಿ ಪರಲೋಕದ ತಂದೆಯನ್ನು ನೋಡುತ್ತಾ ನಾವು ಸ್ಥೈರ್ಯವಾಗಿ ಇದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ರಲ್ಲಿ ಹೇಳುವ ಹಾಗೆ, ಪ್ರೀತಿಸುವವರನ್ನು ಶಿಕ್ಷಿಸುತ್ತಾನೆ, ಆದರೆ ಆ ಶಿಕ್ಷೆ ನಾಶನಕ್ಕೆ ಅಲ್ಲ, ಅದು ಶುದ್ಧೀಕರಣಕ್ಕಾಗಿ. ದೇವರು ನಮ್ಮನ್ನು ಶುದ್ಧೀಕರಿಸಲಿಕ್ಕಾಗಿ ಆತನು ನಮ್ಮನ್ನು ಶಿಕ್ಷಿಸುವಾಗ ನಾವು ಆತನನ್ನು ಆತುಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಬಾಳಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಆತನ ಶಿಕ್ಷೆಗೆ ನಾವು ಕಿವಿಗೊಟ್ಟು ಓಗೊಟ್ಟು ಆತನ ಮಕ್ಕಳಾಗಿ ನಾವು ಬಾಳಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಒಂದು ಟೀಚರ್ ಹೀಗೇನೆ ತನ್ನ ಎಕ್ಸಾಮ್ಸ್ನಲ್ಲಿ ಮಗು ಫುಲ್ಲು ಮಾರ್ಕ್ಸ್ ಕಮ್ಮಿ ತೊಗೊಂಡಿತ್ತು ಅಂತ ಹೇಳಿಬಿಟ್ಟು ಹೋಗಿ ಫುಲ್ಲು ಬೈದು, ನೀನು ಯಾಕೆ ಈ ರೀತಿ ಕಮ್ಮಿ ತೊಗೊಂಡಿದ್ಯಾ, ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ದೆ, ನೋಟ್ಸ್ ಎಲ್ಲ ಬರ್ಕೊಂಡಿದ್ಯಾ, ಅಷ್ಟೊಂದು ಚೆನ್ನಾಗಿ ಎಲ್ಲ ಆನ್ಸರ್ ಮಾಡ್ತಾಯಿದ್ದೆ ಕ್ಲಾಸ್ನಲ್ಲಿ ಕೇಳುವಾಗ, ಎಕ್ಸಾಮ್ನಲ್ಲಿ ಯಾಕೆ ನೀನು ಮಾತ್ರ ಬರೆದಿಲ್ಲ ಅಂತ ಹೇಳಿ ಕೋಪವಾಗಿ ಯಾಕೆ ಅವನನ್ನು ಬೈದರು. ಆದಾಗ್ಯೂ ಮತ್ತೆ ಅವನ ಪೇಪರ್ನ ಟೆಸ್ಟ್ ಮಾಡಿ ಅವನಿಗೆ ಏನಾದರೂ ಪಾಸ್ ಮಾಡಲಿಕ್ಕೆ ಮಾರ್ಕ್ಸ್ ಹಾಕಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಮತ್ತೆ ಚೆಕ್ ಮಾಡಿ ಆ ಮಗನನ್ನು ಪಾಸ್ ಮಾಡಿಸಿದ್ರು. ಹಾಗೆ ದೇವರು ಸಹ ನಾವು ಮಾಡುವಂತಹ ಎಲ್ಲ ರೀತಿಯಾದಂಥ ಆಗು ಹೋಗುಗಳಲ್ಲಿ, ನಾವು ಮಾಡುವಂಥ ಬೇಡದ ಕೆಲಸಗಳಲ್ಲಿ ದೇವರು ಸಹ ನಮ್ಮನ್ನೇನು ಮಾಡ್ತಾರೆ, ಒಂದಾದರೂ ಒಳ್ಳೆಯ ಬುದ್ಧಿ ಇದೆಯಾ, ಒಂದಾದರೂ ಒಳ್ಳೆಯ ಆಶೀರ್ವಾದ ಕೊಡಲಿಕ್ಕೆ ಇರುವಂತಹ ಒಳ್ಳೆಯ ಸದ್ಗುಣ ಇದೆಯಾ ಅಂತ ಹೇಳಿ ನಿಮ್ಮನ್ನು ಆತನು ಪರಲೋಕದಿಂದ ಪರೀಕ್ಷೆ ಮಾಡ್ತಾನೆ. ಪರಲೋಕದಿಂದ ಆತನು ಪರೀಕ್ಷೆ ಮಾಡುವಾಗ ನಮ್ಮ ಹೃದಯ ಪರಲೋಕದ ಕಡೆಗಿದ್ದರೆ, ನಮ್ಮ ಹೃದಯ ದೇವರೊಟ್ಟಿಗಿದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ. ಆ ಟೀಚರ್ ಹೇಗೆ ಸ್ವಲ್ಪ ಆದರೂ ಮಾರ್ಕ್ಸ್ ಹಾಕಿ ನಾನು ಅವನನ್ನು ಪಾಸ್ ಮಾಡಬೇಕು ಅಂತ ಹೇಳಿ ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ರು, ಹಾಗೆ ಪರಲೋಕದ ತಂದೆ ನಮ್ಮ ವಿಷಯವಾಗಿ ಪ್ರತಿಯೊಂದು ವಿಷಯದಲ್ಲಿ ಆತನು ನಮಗೋಸ್ಕರ ಚಿಂತಿಸ್ತಾನೆ, ನಮಗೋಸ್ಕರ ಯೋಚನೆ ಮಾಡ್ತಾನೆ. ಸ್ವಲ್ಪ ನಾವು ಒಂದು ಹೆಜ್ಜೆ ಇಟ್ಟರೆ ಆತನು 100 ಹೆಜ್ಜೆ ನಮ್ಮನ್ನು ಕರ್ಕೊಂಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ದರಿಂದಾನೇ ಯೇಸು ಕ್ರಿಸ್ತನು ಹೇಳೋದು, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಅದನ್ನು ಸಿದ್ಧಪಡಿಸಲು ನಾನು ಹೋಗುತ್ತಿದ್ದೇನೆ ಅಂತ ಹೇಳಿ. ಆದಾಗ್ಯೂ ನಮ್ಮನ್ನು ಒಬ್ಬರನ್ನಾಗೇ ಬಿಟ್ಟಿಲ್ಲ. ಆತನು ನಮಗೋಸ್ಕರ ಶಾಂತಿಯ ದೂತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಪರಿಶುದ್ಧಾತ್ಮವನ್ನು ಕೊಟ್ಟಿದ್ದಾನೆ. ಆ ಪರಿಶುದ್ಧಾತ್ಮವನ್ನು ಹೊಂದಿಕೊಂಡು ಪರಿಶುದ್ಧ ಮಕ್ಕಳಾಗಿ ನಾವು ಬಾಳೋಣ. ಹೊಸ ವರ್ಷ ಹೊಸ ಆಶೀರ್ವಾದದೊಟ್ಟಿಗೆ ನಾವು ಬಾಳೋಣ. ಹೊಸ ಆಶೀರ್ವಾದವನ್ನು ಹೊಂದಿಕೊಂಡು ಯೇಸು ಕ್ರಿಸ್ತನನ್ನು ಅನುಸರಿಸುತ್ತಾ ಆತನ ಮಾರ್ಗದಲ್ಲಿ ನಾವು ನಡೆಯೋಣ. ಹಾಗೆ ಮಾಡಿದರೆ ದೇವರು ತಾನೇ ನಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ಹೊಸ ಆಶೀರ್ವಾದ, ಹೊಸ ಜವಾಬ್ದಾರಿಯನ್ನು ಕೊಟ್ಟು ನಡೆಸ್ತಾನೆ. ಹೊಸ ವರ್ಷ ಹೊಸ ಪ್ರತಿಜ್ಞೆಗಳನ್ನು ನಾವು ಮಾಡಿಕೊಂಡು ಇಯರ್ ಎಂಡಷ್ಟರಲ್ಲಿ ಆ ಪ್ರತಿಜ್ಞೆಗಳನ್ನು ಮರೆಯದೆ ಆ ಪ್ರತಿಜ್ಞೆಗಳನ್ನು ಪಾಲಿಸುತ್ತಾ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಕೈಗಳು ಪ್ರಾರ್ಥನೆಯ ಕೈಗಳಾಗಿ ಮಾರ್ಪಡಲಿ. ನಮ್ಮ ಕಾಲುಗಳು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂತೆ, ದೇವರೊಟ್ಟಿಗೆ ನಾವು ನಡೆಯುವಂತೆ ಹೊಸ ವರ್ಷ ಹೊಸ ಆಶೀರ್ವಾದದಿಂದ ತುಂಬಲಿ. ಹಾಗಾಗಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ.
ಮಹೋನ್ನತನು ಮಹಾಪರಿಶುದ್ಧನು ಜೀವುಳ್ಳ ದೇವರೇ, ಹೊಸ ವರ್ಷ ಹೊಸ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸು. ನಿನ್ನ ಪರಿಶುದ್ಧ ಮಕ್ಕಳಾಗಿ ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸಿ ಕಾಯ್ದು ನಡೆಸಿ ಕಾಪಾಡು. ನಿನ್ನೊಬ್ಬನಿಗೆ ಸ್ತುತಿಗನ ಮಾನ ಮಹಿಮೆ ಸಲ್ಲಲಿ. ಹೊಸ ವರ್ಷ ಹೊಸ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ, ನಿನ್ನ ಪ್ರೀತಿ ಕೃಪೆಯನ್ನು ನಮ್ಮನ್ನು ತುಂಬಿಸಿ ಕಾಯ್ದು ನಡೆಸಿ ಕಾಪಾಡಬೇಕೆಂದು ಅಪ್ಪ ಎಲ್ಲರೂ ನಿನ್ನ ಗಾಳಷ್ಟು ಕೊಪ್ಪಿಸ್ಕೊಡ್ತಾ ಇದ್ದೇನೆ. ಹೆಚ್ಚಾಗಿ ಬಿಗ್ ಜೆ ಟಿವಿಯ ಎಲ್ಲ ವೀಕ್ಷಕರನ್ನು, ಸಿಬ್ಬಂದಿ ವರ್ಗದವರನ್ನು, ನಿರ್ದೇಶಕರನ್ನು ಎಲ್ಲರನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಇದ್ದೇನೆ. ಎಲ್ಲರನ್ನು ಕುಟುಂಬವಾಗಿ ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಕೃಪೆಯಿಂದ ತುಂಬಿಸು ಅಪ್ಪ. ಈ ಸುವಾರ್ತೆ ಇನ್ನೂ ಹೆಚ್ಚೆಚ್ಚಾಗಿ ಸಾರಲ್ಪಡಲಿ. ನಿನ್ನ ವಾಕ್ಯ ಮಾತಾಡಲಿ. ನೀನೇ ಮಹಿಮೆ ಹೊಂದಿಕೊಪ್ಪ. ನಿನ್ನೊಬ್ಬನಿಗೆ ಸ್ತುತಿಗನ ಮಾನ ಮಹಿಮೆ ಸಲ್ಲಲಿ ಸ್ವಾಮಿ. ಆಮೇನ್. ಬಿಗ್ ಜೆ ಟಿವಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ